ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಮನೆಗೊಂದು ಮಗು ಇರಬೇಕು, ಮನೆಗೊಂದು ಅಜ್ಜಿ ಇರಬೇಕು ಅಂತ ನಿಮ್ಮ ಕಾಲದವ್ರು ಹೇಳಿರೋ ಮಾತು ಸುಳ್ಳಲ್ಲ ಅಜ್ಜಿ. ಮಗು ಮುದ್ದಾಡೋದಕ್ಕೆ ಬೇಕು, ಇನ್ನು ಅಜ್ಜಿ ತಿದ್ದಿ ತೀಡೋದಕ್ಕೆ ಬೇಕು. ನಾವು ಈ ಕಾಲದ ವಯಸ್ಸಿನ ಹುಡುಗರು ತಾಳ ಮೇಳ ಇಲ್ಲದೆ ಮಾತಾಡ್ತೀವಿ, ಬೆಳಿತೀವಿ. ನಮಗೆ ಮೂಗ್ದಾರ ಹಾಕೋದಕ್ಕೆ ಯಾರಾದರೂ ಬೇಕಲ್ವಾ ಅಜ್ಜಿ? ದೇಸಾಯಿಗಳ ಮನೆಗೆ ಯಾರಪ್ಪ ಬೇಡ? ಅದು ದೇವಸ್ಥಾನ ಇದ್ದಾಗೆ, ನಯ ವಿನಯ ಎಲ್ಲ ಹುಟ್ಟುತ್ತಾನೆ ಬರುತ್ತೆ. ಆದರೂ ಸುಭದ್ರಮ್ಮನಂತವ್ರ ಅಜ್ಜಿ ಮನೇಲಿದ್ರೆ ಅದ್ರ ಮಜಾನೇ ಬೇರೆ. ನಾವು ಅಜ್ಜಿ ಕತೆ ಕೇಳಿ ಎಷ್ಟು ವರ್ಷಗಳಾಯ್ತು ಗೊತ್ತಾ? ಈಗೇನಿದ್ರು ಟಾಮ್ ಆ್ಯಂಡ್ ಜೆರಿ, ಹ್ಯಾರಿ ಪಾಟರ್ ಗುಲಾಮರಾಗಿದ್ದೀವಿ ನಾವು. ನಮಗೆ ಮತ್ತೆ ಬೇತಾಳನ ಕತೆ ಕೇಳೋ ಅವಕಾಶ ಸಿಗತ್ತೆ, ಜಾನಪದ ಹಾಡುಗಳು ಕೇಳ್ಬೋದು ನಾವು. ಸುಮ್ಮನೆ ಇರು, ನೀನೇನೇನೋ ಹೇಳ್ಬಿಡ, ನನ್ಗದೆಲ್ಲ ಗೊತ್ತಿಲ್ಲ. ಆಹಾ ಹಾ ಹಾ ಹಾ, ನಿಮ್ಮ ಮುಖ ನೋಡಿದ್ರೆ ಗೊತ್ತಾಗತ್ತೆ ನನ್ನಿಂದ ಏನು ಮುಚ್ಚಿಡೋದಕ್ಕಾಗಲ್ಲ ಅಜ್ಜಿ. ಏನೋ ಅಜ್ಜಿ, ನಾನು ತುಂಬ ಮಾತಾಡ್ತೀನಿ ಅಂತ ಬೇಜಾರು ಮಾಡ್ಕೋಬೇಡಿ. ಮನಸ್ಸಿಗೊಬ್ಬರು ಹತ್ರ ಆಗೋದಕ್ಕೆ, ಹೃದಯ ಒಬ್ಬರನ್ನ ನಂಬೋದಕ್ಕೆ, ಅವ್ರ ಒಡನಾಟ ಬಯಸೋದಕ್ಕೆ ಕೆಲವೇ ಕ್ಷಣ ಸಾಕು ಅಂತ ಹೇಳ್ತಾರೆ. ನಿಮ್ಮನ್ನು ನೋಡಿದ್ಮೇಲೆ ನಂಗೆ ಆ ಮಾತು ನಿಜ ಅನಿಸ್ತು. ಹೇಳಿ, ಬರ್ತೀರಾ? ಇಲ್ಲ ಶೀಲಾ, ಈ ಮನೆ ಬಿಟ್ಟು ನಾನೆಲ್ಲೂ ಬರೋದಿಲ್ಲ. ನನ್ನ ಮಗ ಒಬ್ಬನೇ ಇರ್ತಾನೆ, ಅವನನ್ನು ಬಿಟ್ಟು ಬರೋದಕ್ಕಾಗಲ್ಲ. ಅದು ಅಲ್ಲದೆ ಕೊನೆಗಾಲದಲ್ಲಿ ಬೇರೆಯವರ ಆಶ್ರಯದಲ್ಲಿರೋದಕ್ಕೆ ಮನಸ್ಸು ಒಪ್ಪಲ್ಲ ಕಣಪ್ಪ. ಅದೆಲ್ಲ ನಿನ್ಗೆ ಅರ್ಥ ಆಗಲ್ಲ. ನೋಡ್ತಾ ಇರಿ ಜಿ, ಒಂದಲ್ಲ ಒಂದಿನ ನಿಮ್ಮಿಬ್ಬರು ಮನಸ್ಸು ಬದಲಾಯಿಸ್ಕೊಂಡು ನಾನು ಇಲ್ಲಿಂದ ಕರ್ಕೊಂಡು ಹೋಗ್ತೀನಿ. ಆಯ್ತಪ್ಪ, ದೊರೆ ಮಗ ಕರೀತಾ ಇದೆಯಾ ಅಂತ ಒಂದೇ ಒಂದು ದಿವಸ ಬಂದು ನಿಮ್ಮ ಮನೆ ನೋಡ್ಕೊಂಡು ವಾಪಸ್ ಬಂದ್ಬಿಡ್ತೀನಿ. ಮೊದಲು ಮನೆಗೆ ಬನ್ನಿ, ವಾಪಸ್ ಬರ್ದೇ ಇರೋ ಹಾಗೆ ಕೂಡಾಕ್ತೀನಿ ನಮ್ಮ ಮನೇಲಿ. ಸರಿ ಅಜ್ಜಿ, ನಾನು ಹೊರಡ್ತೀನಿ, ಬೇಗ ಬರ್ತೀನಿ ಅಂತ ಮನೇಲಿ ಹೇಳಿ ಬಂದಿದ್ದೀನಿ. ಸರಿನಪ್ಪ, ನೀನು ಬಂದಿದ್ದು ನಂಗೆ ತುಂಬಾ ಖುಷಿ ಆಯಿತು. ನನ್ನ ಮೊಮ್ಮಗನೇ ಅನ್ನಿಸ್ಬಿಟ್ಟೆ ನೀನು. ನನಗೆ ಬೇತಾಳನ ಕಥೆನೂ ಗೊತ್ತು, ರಾಮಾಯಣ ಮಹಾಭಾರತ ಕಥೆಗಳೂ ಗೊತ್ತು. ನೀನು ಇನ್ನೊಂದು ಸಾರಿ ಬಂದಾಗ ನಾನು ಅದೆಲ್ಲ ನಿನಗೆ ಹೇಳ್ತೀನಿ. ನೋಡಿದ್ರಾ, ನನ್ನ ಹತ್ರನೇ ಸುಳ್ಳು ಹೇಳ್ತೀರಾ ನೀವು? ಇನ್ನೊಂದು ಸರಿ ಬಿಡು ಮಾಡ್ಕೊಂಡು ಬರ್ತೀನಿ, ನಿಮ್ಮೆಲ್ಲ ಕಥೆನ ಕೇಳಿ ಹೋಗ್ತೀನಿ. ಸರಿಪ್ಪ, ತಡಿ, ನಿನಗೇನೋ ತಂದ್ಕೊಡ್ತೀನಿ. ಫುಲ್ ಆಗಿದೆ. ರಾಧಿಕಾ ಫೋಟೋ ಇಲ್ಲಿ ಯಾಕೆ ಬಂತು? ನೋಡೋಕೆ ರಾಧಿಕಾ ಹಾಗೆ ಇದ್ದಾಳೆ. ಜೊತೆಗಿರೋದು ರಾಧಿಕಾ ಗಂಡನ ಅಥವಾ ಇದು ರಾಧಿಕಾ ಅಲ್ವಾ? ಈ ಫೋಟೋ ಹಿಂದೆ ಏನಾದರೂ ಕತೆ ಇರ್ಬೋದಾ? ನನಗೆ ಗೊತ್ತಿಲ್ಲದೆ ಇರೋದು. ಈ ವಿಷಯವಾಗಿ ಅಜ್ಜಿ ಹತ್ರ ಏನೂ ಕೇಳೋದು ಬೇಡ. ಮೊದಲು ಇದು ರಾಧಿಕಾ ಹೌದೋ ಅಲ್ವೋ ಅಂತ ಗೊತ್ತಾಗಬೇಕು. ಯಾರಿಗೂ ಗೊತ್ತಾಗದೇ ಇರೋ ಹಾಗೆ ಸತ್ಯನ ನಾನು ಕಂಡುಹಿಡಿತೀನಿ. ತಗೋಪ್ಪ, ಮೊನ್ನೆ ಸಂಕ್ರಾಂತಿ ಹಬ್ಬಕ್ಕೆ ಮಾಡಿದ ರವೆ ಉಂಡೆ ಇದೆ, ಇದನ್ನು ಇಟ್ಟಿದ್ದೀನಿ, ಮನೆಯವರಿಗೆಲ್ಲ ಕೊಟ್ಬಿಡು. ಸರಿ ಅಜ್ಜಿ. ಯಾಕಪ್ಪ ಮುಖ ಸಪ್ಪಗೆ ಮಾಡ್ಕೊಂಡಿದೀಯಾ? ಏನಾಯ್ತು? ಅದು ನಿಮ್ಮನ್ನು ಬಿಟ್ಟು ಹೋಗ್ತಾ ಇದ್ದೀನಲ್ಲ ಅಜ್ಜಿ, ಅದಕ್ಕೆ
ದೇವಸ್ಥಾನದಲ್ಲಿ ಒಂದೆರಡು ಕೆಲಸ ಉಳ್ಕೊಂಡಿದೆ, ಒಂದೆರಡು ದಿನ ಆದ ನಂತರ ಆಮೇಲೆ ಬರ್ತೀನಿ ನಾನು. ಆಯ್ತು, ಆಶೀರ್ವಾದ ಮಾಡಿ. ಒಳ್ಳೇದಾಗಲಿ, ಹೋಗ್ಬಿಟ್ಟು ಬರ್ತೀನಿ ಅಜ್ಜಿ.